ಇಡೀ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ತೊಗರಿ ಕಣಜ ಅಂತೇಳಿ ಇಡೀ ಏಷ್ಯಾ ಖಂಡದಲ್ಲಿನೇ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಪ್ರಸಿದ್ಧ ಆಗಿರ್ತಕ್ಕಂಥ ನಮ್ಮ ತೊಗರಿ ಕಲಬುರಗಿ ಜಿಲ್ಲೆಯ ತೊಗರಿಯಲ್ಲಿರ್ತಕ್ಕಂಥ 23% ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿ ಬೆಳೆಗಾರರಿಗೆ ಯಾವುದೇ ಕಾರಣಕ್ಕೂ ಬೆಂಬಲ ಬೆಲೆ ಇಲ್ಲದೇ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಒಂದು ಕಡೆಗೆ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿ ದೂಡಿದ್ದಾರೆ. ಇನ್ನೊಂದು ಕಡೆಗೆ ಆ ಕಾಡಂದಿಯಿಂದ ಹೊಡೆದಿರ್ತಕ್ಕಂಥದ್ದು ಕೂಡ ಅಡಿಯಂದಿಯಿಂದ ಹೊಡೆದಿರ್ತಕ್ಕಂಥ ತೊಗರಿ ಕೂಡ ಒಂದು ಕಡೆಗೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇವತ್ತು ತೊಗರಿ ಅನ್ಕರ ಲಕ್ಕಿ ಹೊಡೆದು ಗೊಡ್ಡು ಹೋಗಿರ್ತಕ್ಕಂಥ ತೊಗರಿನೂ ಕೂಡ ಸತ್ಯನಾಶ ಆಗಿ ತೊಗರಿ ಬೆಳೆಗಾರರ ಬದುಕು ಬೀದಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ MSP ಇಲ್ಲದೇ ಇವತ್ತು ಬೆಂಬಲ ಬೆಲೆ ಇಲ್ಲದೇ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಇಲ್ಲದೇ ತೊಗರಿ ಬೆಳೆಗಾರರು ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿಯನ್ನು ಬಂದಿದೆ. ಹಾಗಾಗಿರೋದ್ರಿಂದ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕೃಷಿ ಸಚಿವರು ರಾಜ್ಯದ ಮತ್ತು ಕೇಂದ್ರದ ಕೃಷಿ ಸಚಿವರು ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಇವತ್ತು ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ C2+ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಡಿಸೆಂಬರ್ ತೊಗರಿ ಕಟಾವಷ್ಟು ಪ್ರಾರಂಭ ಆಗಿದೆ. ಇದ್ದಷ್ಟು ಅಲ್ಪ ಸ್ವಲ್ಪ ತೊಗರಿ ಅವ್ರಿಗೆ ಬೆಂಬಲ ಬೆಲೆ ಇಲ್ಲದೇ ಇವತ್ತು ಕಂಗಾಲಾಗಿದ್ದಾರೆ. ಅವ್ರ ಬದುಕು ಬೀದಿ ಪಾಲಾಗಿದೆ. ಸಾಲ ತೀರಿಸಲಾರಂಥ ಪರಿಸ್ಥಿತಿ, ಸಂಕಷ್ಟದಲ್ಲಿದ್ದ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅಂಥ ಸಂದರ್ಭದಲ್ಲೂ ಕೂಡ ಮೊಜಾಂಬಿಕ್, ಮಾಲ್ವಾ, ಮ್ಯಾನ್ಮಾರ್, ಇವತ್ತು ಬ್ರೆಜಿಲ್ ದೇಶಗಳಿಂದ ಹಂದಿ ತಿಲ್ಲಾರದಂಥ ತೊಗರಿಯನ್ನು ಖರೀದಿ ಮಾಡಿ ಆ ತೊಗರಿಗೆ ಮಾತ್ರ ರೇಟ್ ಕೊಟ್ಟು ನಮ್ಮ ತೊಗರಿ ಬೆಳೆಗಾರರಿಗೆ 8,000 ರೂಪಾಯಿ MSP ಕೊಟ್ಟು ರೈತರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚತಕ್ಕಂಥ ರೀತಿಯಲ್ಲಿ ಒದ್ದಾಡ್ತಕ್ಕಂಥದ್ದೇನಿದೆ ಇದನ್ನು ಕೈ ಬಿಡಬೇಕು. ಕೇಂದ್ರ ಸರ್ಕಾರ ತಕ್ಷಣವೇ ರೈತರ ಬಗ್ಗೆ ಏನಾದರೂ ಕಾಳಜಿ ಕಕ್ಲತ್ತಿತ್ತು ಅಂದರೆ 1 ಕ್ವಿಂಟಲ್ ತೊಗರಿಗೆ 12,000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲೇ 1 ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು, ರಾಜ್ಯ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಬೇಕು. ಕೊಡಲಿಲ್ಲ ಅಂದರೆ ಇವತ್ತು ನಾವು ಹೇಳಕ್ಕೆ ಬಯಸ್ತೀವಿ, ಇಡೀ APMC ಮಾರುಕಟ್ಟೆಯನ್ನು ಬಂದಿಟ್ಟು ಬೀದಿಗಳು ಹೋರಾಟ ಮಾಡಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತಿದ್ವಿ. ಇವತ್ತು ಬೆಂಬಲ ಬೆಲೆ MSP ಕಾನೂನು ಜಾರಿಗಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತು ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರ ಹಿತನ್ನು ಕಾಪಾಡಬೇಕು. ತೊಗರಿ ಬೆಳೆಗಾರರ ಅಳಿವು ಉಳಿವಿನ ಪ್ರಶ್ನೆ ಗಂಭೀರತೆಯನ್ನು ಎತ್ತಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಆಗ್ರಹನ ಮಾಡ್ತಾ ಇದ್ದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಾಮಶೆಟ್ಟಿ.